ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ದೀರಾ SCL ಗೇಮಿಂಗ್. ಸೊ ಇವತ್ತು ಪ್ರಣವ್ ಬ್ರೋಕೋಸ್ಕರ ಒಂದು PC ಬಿಲ್ಡ್ ಮಾಡಿದೀವಿ. ಫಸ್ಟ್ ಅವ್ರು ಕೇಳೋಣ ಅವ್ರು ನಮ್ಮ ಅಂಗಡಿ ಹೆಂಗ್ ಅನ್ಸಿದೆ ಏನಂತ. ಸೊ ಹಾಯ್, ಹಲೋ. ತಮ್ಮ ಹೆಸರೇನು? ಪ್ರಣವ್. ಓಕೆ, ಸೊ ಎಷ್ಟು ಗಂಟೆಗೆ ನೀವು ಬಂದಿರೋದು? 5ಕ್ಕೆ 4ರಿಂದ 5 ಗಂಟೆಗೂ. ಸೊ ಈಗ ಎಷ್ಟು ಆಗ್ತಾ ಇದೆ ಟೈಮು? ಈಗ ಟೈಮ್ ಆಗ್ತಾ ಇದೆ 10 o'clock, 10 o'clock, ಆಲ್ಮೋಸ್ಟ್ 10:30 ಆಗ್ತಾ ಇದೆ. ಸೊ ತುಂಬಾ ಥ್ಯಾಂಕ್ಸ್, ನಿಮ್ ಲೈಫ್ 5 hours ನಮ್ ಜೊತೆಗೆ ಸ್ಪೆಂಡ್ ಮಾಡಿದ್ರ. ಸೊ ಇವತ್ತು ಈ ಕಂಪ್ಯೂಟರ್ ತಗೊಂಡಿದ್ರ, ಏನಕ್ಕೋಸ್ಕರ ನಿಮ್ಗೆ ಈ ಕಂಪ್ಯೂಟರ್ ಇದೆ? ಗೇಮಿಂಗು ಮತ್ತೆ ಲೈಕ್ ಒಂಚೂರು ಎಡಿಟಿಂಗ್ ಎಲ್ಲ. ಓಕೆ, ಗೇಮಿಂಗ್ ಅಂಡ್ ಎಡಿಟಿಂಗ್ ಇರುತ್ತೆ. ಸೊ ನಿಮ್ ನಮ್ಮ ಅಂಗಡಿ ಬಗ್ಗೆ ಹೆಂಗ್ ಗೊತ್ತಾಗಿತ್ತು? ಮೈ ಫಾದರ್ ಅವ್ರು ನನಗೆ ವಾಟ್ಸಪ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಎಲ್ಲಿ ತಗೋಬೇಕಂತ. ಅವ್ರು ಒಂದು ವಿಡಿಯೋ ಲಿಂಕ್ ಕಳ್ಸಿದ್ರು, ಅಲ್ಲಿಂದ ಗೊತ್ತಾಯ್ತು. ಓಕೆ, ನಮ್ದು ಅಂಗಡಿ ಒಂದು ರೆಫರೆನ್ಸ್ ಇಂದ ಗೊತ್ತಾಯ್ತು. ಸೊ ಇವತ್ತು ಒಂದು ಕಂಪ್ಯೂಟರ್ ತಗೊಂಡಿದ್ರ, ಈ ಕಂಪ್ಯೂಟರ್ ಇಂದ ತಮ್ದು ಏನ್ ಯೂಸ್ ಇದೆ? ಗೇಮಿಂಗ್. ಓಕೆ, ಯಾವ್ದು ನಿಮ್ ಫೇವರೇಟ್ ಗೇಮ್? ರೋಬ್ಲಾಕ್ಸ್ ಅಂಡ್ ಫೋರ್ಟ್ನೈಟ್. ಸೊ ಎಲ್ಲ ಪ್ರಾಡಕ್ಟ್ ನಿಮ್ಗೂ ಸಜೆಷನ್ ಮಾಡೋದಕ್ಕೂ ನಮ್ಮ ಟೀಮ್ ಆಗಿರ್ಲಿ ನಾವಿರ್ಲಿ ಕರೆಕ್ಟ್ ಆಗಿ ನಿಮ್ಗೆಲ್ಲ ಸಜೆಷನ್ ಕೊಟ್ಟಿದ್ದೀವಿ. ಹೌದು, ಓಕೆ, ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ. ತುಂಬಾ ಥ್ಯಾಂಕ್ಸ್. ಅಂಡ್ ನಿಮ್ ಮುಂದೆನೇ ಎಲ್ಲ ಬಿಲ್ಡ್ ಆಗಿದೆಯಾ? ಹೌದು, ಓಕೆ. ನೀವೇನಾದ್ರೂ ಫೀಡ್ಬ್ಯಾಕ್ ಕೊಡೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಅಂಗಡಿ ಬಗ್ಗೆ? 5 ಸ್ಟಾರ್ ಇದೆ, ಬಹಳ ಚೆನ್ನಾಗಿತ್ತು ಅಂಗಡಿ. ಓಕೆ, ಸೊ ನಿಮ್ಗೆ ಹೆಂಗ್ ಬೇಕೋ ಆ ತರ ನಾವು ಬಿಲ್ಡ್ ಮಾಡ್ಕೊಟ್ಟಿದ್ವಿ. ಸೊ ನೀವು ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ಅನ್ಕೊಂಡಿದ್ರೆ ಇಷ್ಟು ಚೆನ್ನಾಗಿ ಆಗುತ್ತಂತ? ಇಲ್ಲ. ಓಕೆ, ಬಿಲ್ಡ್ ಆಗಿದಾದ್ಮೇಲೆ ನಿಮ್ಗೆ ತುಂಬಾ ಖುಷಿ ಆಯ್ತು. ಹೌದು. ಸೊ ನಿಮ್ಗೆ ಯಾವ ಪ್ರೊಸೆಸರ್ ಮೈಂಡ್ ಅಲ್ಲಿ ಇತ್ತು ತಗೊಳ್ಳೋಣ ಅಂತ? ಪ್ರೊಸೆಸರ್ ಇದೆ ಇತ್ತು, Ryzen 7 7700X. ಓಕೆ, 5700X. X3D. ಇದು X3D V ಕ್ಯಾಶ್ ಮೆಮೊರಿ ಅದು ಪ್ರೊಸೆಸರ್ ನೀವು ತಗೊಂಡಿದ್ರ. ಸೊ X3D V ಕ್ಯಾಶ್ ಮೆಮೊರಿ ಬಗ್ಗೆ ನಿಮ್ಗೆ ಗೊತ್ತಿದೆ? ಗೊತ್ತಿದ್ದಿಲ್ಲ, ಈಗ ಗೊತ್ತಾಯ್ತು. ಓಕೆ, ಸೊ ಸ್ನೇಹಿತರೆ ಪ್ರೊಸೆಸರ್ ಅಲ್ಲಿ ಗೇಮಿಂಗ್ ಎಂಟ್ರಿ ಲೆವೆಲ್ ಪ್ರಕಾರ ನೀವು ಹೇಳಿದ್ರೆ ಒಂದು ನಾರ್ಮಲ್ 5700 ಬರುತ್ತೆ, ಅದಕ್ಕೆ ಆಮೇಲೆ X ಬರುತ್ತೆ, ಅದಕ್ಕಿಂತ ಮೇಲೆ ಇರೋದು X3D ಅಂತ ಬರುತ್ತೆ. X3D ಅಲ್ಲಿ ಏನ್ ಸ್ಪೆಷಾಲಿಟಿ ಇರತ್ತಂದ್ರೆ ಈ 8 ಕೋರ್ ಪ್ರೊಸೆಸರ್ ಅಲ್ಲಿ ನಿಮ್ಗೂ 3D V ಕ್ಯಾಶ್ ಮೆಮೊರಿ 100 MB ವರ್ಕ್ ಇರುತ್ತೆ. ನಾರ್ಮಲ್ ಆಗಿ 5 MB 6 MB 10 MB 12 MB, ಇದರಲ್ಲಿ 100 MB ಕ್ಯಾಶ್ ಮೆಮೊರಿ ಇದೆ. ಪ್ಲಸ್ ಈ PC ದಲ್ಲಿ ಮದರ್ ಬೋರ್ಡ್ ನಾನು ಯೂಸ್ ಮಾಡಿರೋದು B550M Pro VDH ವೈಫೈ ಇರೋದು ಮದರ್ ಬೋರ್ಡ್. ಇದರಲ್ಲಿ 4 RAM ಸ್ಲಾಟ್ ಇರುತ್ತೆ, ವೈಫೈ ಬ್ಲೂಟೂತ್ ಎವ್ರಿಥಿಂಗ್ ಇನ್ಬಿಲ್ಟ್ ಇದೆ. ಪ್ಲಸ್ ಈ ಮದರ್ ಬೋರ್ಡ್ ಸ್ಪೆಷಾಲಿಟಿ ಏನಿರುತ್ತೆ ಅಂದ್ರೆ ನಿಮ್ಗೂ Ryzen 5 ಇರಲಿ, Ryzen 7 ಇರಲಿ, Ryzen 9 ಇರಲಿ, AM4 ಸಾಕೆಟ್ ಎಲ್ಲ ಪ್ರಾಸೆಸರ್ನ ಇದು ಸಪೋರ್ಟ್ ಆಗುತ್ತೆ. ಇದರಲ್ಲಿ ಇನ್ಬಿಲ್ಟ್ ವೈಫೈ ಅಂಡ್ ಬ್ಲೂಟೂತ್ ಎರಡೂ ಇನ್ಬಿಲ್ಟ್ ಬರುತ್ತೆ. ಈಗ ಬಂದ್ಬಿಟ್ಟು ರ್ಯಾಮ್ ಎಷ್ಟು GB ತಗೊಂಡಿದ್ರೆ ನೀವು? RAM 32 GB 16 GB ಟೋಟಲಿ 32 GB ತಗೊಂಡಿದ್ರು. ಸರ್ ಏನೇನ್ ಪ್ರಾಡಕ್ಟ್ ತಗೊಂಡಿದ್ರು ಅವ್ರಿಗೂ ಗೊತ್ತಿರತ್ತೆ ನಮ್ಮ ಸ್ಟೋರಲ್ಲಿ. ಹಿಂಗಿಲ್ಲ ನೀವು ಬಂದಿದ್ರ ಒಂದು ಬಾಕ್ಸಸ್ ಎಲ್ಲ ಅಸೆಂಬಲ್ ಮಾಡಿಬಿಟ್ಟು ಕೊಟ್ಟಿಬಿಟ್ಟಿದ್ವಿ, ಹಂಗೇನಿಲ್ಲ. ಎಲ್ಲ ನಾವು ಫಸ್ಟೇ ಕಸ್ಟಮರ್ಗೂ ಪಿನ್ ಟು ಪಿನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ. ಸ್ಟೋರೇಜ್ ಎಷ್ಟು GB ಇದೆ ಸರ್? ಸ್ಟೋರೇಜ್ 1 TB SSD. 1 TB. ಸೊ ಸ್ಟೋರೇಜ್ ಬಂದ್ಬಿಟ್ಟು 1 TB NVMe Gen 4 SSD. ಅಂಡ್ ಈ ಸ್ಟೋರೇಜ್ ನನ್ನ ಪ್ರಕಾರ ಇವ್ರ ಗೇಮ್ಸ್ಗೋಸ್ಕರ ಡೇಟಾಗೋಸ್ಕರ ಸಾಕಿರುತ್ತೆ. ಫ್ಯೂಚರ್ ಅಲ್ಲಿ ಇನ್ನೂ ಬೇಕಾದ್ರೆ ಸ್ಟೋರೇಜ್ ಅಪ್ಗ್ರೇಡ್ ಮಾಡ್ಕೋಬಹುದು. ಗ್ರಾಫಿಕ್ ಕಾರ್ಡ್ ಯಾವ್ದು ತಗೊಂಡಿರತ್ತಾವ? RTX 4060 8 GB. ಸೊ ಗ್ರಾಫಿಕ್ ಕಾರ್ಡ್ MSI ಇದು RTX 4060 8 GB ಅಂಡ್ ಇದು ಓವರ್ ಕ್ಲಾಕ್ಡ್ ಎಡಿಷನ್ ಇದೆ, ಡ್ಯೂಲ್ ಫ್ಯಾನ್ ಜೊತೆಗಿದೆ, ಎವ್ರಿಥಿಂಗ್ ಪರ್ಫೆಕ್ಟ್ ಇದೆ. ಪವರ್ ಸಪ್ಲೈ ಇದಕ್ಕೋಸ್ಕರ 650 ವಾಟ್ಸ್ 80+ ಬ್ರಾಂಜ್ ರೇಟೆಡ್ ಇದು. ಪ್ಲಸ್ ನೀವು ಏರ್ ಕೂಲರ್ ತಗೊಂಡಿದ್ರೆ ಲಿಕ್ವಿಡ್ ಕೂಲರ್ 360 mm ಎವ್ರಿಥಿಂಗ್ ಪರ್ಫೆಕ್ಟ್ಲಿ ಒಂದು PC ಇದು ಸೆಟಪ್ ಅಂತ ಹೇಳ್ಬೋದು. ಸೊ ಕೇಸ್ ಅಲ್ಲಿ ಇವ್ರಿಗೂ ಬ್ಲ್ಯಾಕು ವೈಟು ನಾನು ಟೋಟಲಿ ಒಂದು 9-10 ಕೇಸಸ್ ಎಲ್ಲ ಡಿಫ್ರೆಂಟ್ ಮಾಡೆಲ್ ಡಿಫ್ರೆಂಟ್ ಲುಕ್ ಅಲ್ಲಿ ತೋರಿಸ್ತೀನಿ. ಈ ಕೇಸು ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ನಿಮ್ಗೆ ನಾನು ತೋರಿಸ್ತೀನಿ. ನಿಮ್ಗೆ ಈ ಕೇಸಲ್ಲಿ ಸ್ಪೆಷಾಲಿಟಿ ಏನಿರುತ್ತಂದ್ರೆ ಇದರಲ್ಲಿ ಸೈಡ್ ಇಂದ ರಿವರ್ಸ್ ಬ್ಲೇಡ್, ನಾರ್ಮಲ್ ಆಗಿ ಸೈಡ್ ಅಲ್ಲಿ ಕೆಲವು ಲೋ ಪ್ರೈಸ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ತರ ಇರುತ್ತೆ, ಬಟ್ ಇದರಲ್ಲಿ ಏನಿರುತ್ತೆ ಅಂದ್ರೆ ರಿವರ್ಸ್ ಬ್ಲೇಡ್ ಇಂಟೆಕ್ ಫ್ಯಾನ್ಸ್ ಇರುತ್ತೆ. ಸೊ ಇಲ್ಲಿಂದ ನಿಮ್ಗೂ ಪ್ರಾಪರ್ ಆಗಿ ಏರ್ ಪ್ರೆಷರ್ ಇರುತ್ತೆ. ಪ್ಲಸ್ ಇಲ್ಲಿ ಟೆಂಪರ್ಡ್ ಗ್ಲಾಸ್ ಅನ್ನು ಓಪನ್ ಮಾಡೋದು ತುಂಬಾ ಈಸಿ. ಸ್ಕ್ರೂಸು ಒಂದ್ಸತಿ ಟೈಟ್ ಆಗಿ ನೀವು ಹಾಕೋದು, ಸ್ಲೋ ಆಗಿ ಹಾಕೋದು, ಡ್ಯಾಮೇಜ್ ಆಗೋದು ಆ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಇಲ್ಲಿ ಇಂದ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮ್ಯಾಗ್ನೆಟಿಕ್ ಲಾಕ್ ತರ ಒಂದು ಕ್ಲಿಪ್ ಲಾಕ್ ತರ ಇರುತ್ತೆ, ಇದು ಸಿಂಪಲ್ ಆಗಿ ಕನೆಕ್ಟ್ ಮಾಡ್ಕೋಬಹುದು. ಇದನ್ನು ನೀವು ರಿಮೂವ್ ಮಾಡ್ಬೋದು. ಪ್ಲಸ್ ಈ PC ದಲ್ಲಿ ಈಗ ನಿಮ್ಗೆ ಫ್ಯಾನ್ಸ್ ಆಫ್ ಆಗಿದೆ, ಏನಕ್ಕಂದ್ರೆ ಇಷ್ಟ ಟೈಮಿಂದ ಕಂಪ್ಯೂಟರ್ಗೆ ಅರ್ಥ ಆಗ್ತಲ್ಲ ನಮ್ದು ಸ್ಕ್ರೀನ್ ಔಟ್ಪುಟ್ ಕನೆಕ್ಟೆಡ್ ಇಲ್ಲ ಅಂತ. ಸೊ ಮಾನಿಟರ್ ಇದರಲ್ಲಿ ಕನೆಕ್ಟ್ ಮಾಡಲಿಲ್ಲ. ಟಾಪ್ ಅಲ್ಲಿ 360 mm ಲಿಕ್ವಿಡ್ ಕೂಲರ್ ಸಿಂಪಲ್ ಆಗಿ ಈಸಿಯಾಗಿ ಫಿಕ್ಸ್ ಆಗಿಬಿಡುತ್ತೆ. ಬ್ಯಾಕ್ ಎಕ್ಸಾಸ್ಟ್ ಫ್ಯಾನ್ ಇದರಲ್ಲೇ ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ. ಟೋಟಲಿ ವೈಟ್ ARGB ಕಂಟ್ರೋಲಬಲ್ ಫ್ಯಾನ್ಸ್ ಇದೆ. ಸೊ ನಿಮ್ಗೆ ಈ PC ದಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಲುಕ್ಸ್ ಪ್ರಕಾರ ಇರಲಿ,
ಎಸ್ಥೆಟಿಕ್ಸ್ ಪ್ರಕಾರನೂ ಒಂದು ತುಂಬ ಚೆನ್ನಾಗಿದೆ. ಸೈಡಿಂದ ರಿವರ್ಸ್, ಬ್ಯಾಕ್ ಎಕ್ಸಾಸ್ಟ್, ಟಾಪ್ ಇಂದ ಎಕ್ಸಾಸ್ಟ್. ಇನ್ನೂ ಬೇಕಾದರೆ ಇಲ್ಲಿ ಒಂದು ಫ್ಯಾನು, ಇಲ್ಲಿ ಒಂದು ಫ್ಯಾನು, ಇಲ್ಲಿ ಒಂದು ಫ್ಯಾನು ಆಗ್ಬೋದು. ಬಟ್ ಇಷ್ಟು ಫ್ಯಾನ್ಸ್ ಹಾಕ್ಬಿಟ್ಟು ಜಾತ್ರೆ ಥರ ಮಾಡೋದು ನನ್ನ ಪ್ರಕಾರ ಅಂತೂ ಸರ್ಗೂ ಇಷ್ಟ ಆಗಲಿಲ್ಲ. ಸೊ ಇದು ಒಂದು ಪ್ರೈಸ್ ಟು ಪರ್ಫಾರ್ಮೆನ್ಸ್ ಬೆಸ್ಟ್ ಇನ್ ಕ್ಲಾಸ್ ಕೇಸ್ ಅಂತ ಹೇಳ್ಬೋದು. ಸೊ ನಾಳೆ ದಿನ ನಿಮ್ಗೆ ಏನಾದರೂ ಕ್ಲೀನಿಂಗ್ ಎಲ್ಲ ಮಾಡೋವಾಗ ಈ ಗ್ಲಾಸಸ್ ಸೈಡಲ್ಲಿ ಇಟ್ಬಿಟ್ಟು ನೀವು ಆರಾಮಾಗಿ ಒಂದೊಂದು ಸ್ಪೇರ್ ಆಗಿ ಕ್ಲೀನ್ ಮಾಡ್ಬೋದು. ಕೇಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಪ್ರಾಪರ್ ಇರುತ್ತೆ. ಸೈಡೂ ಬ್ಯಾಕ್ನು ಒಂದು ಸ್ಕ್ರೂಸ್ ನಾರ್ಮಲ್ ಆಗಿ 2 ಇರುತ್ತೆ, ಬಟ್ ಓಪನ್ ಮಾಡೋದೆಲ್ಲ ತುಂಬ ಈಸಿ ಇರುತ್ತೆ. ಸೈಡಲ್ಲಿ ಇದನ್ನು ಇಲ್ಲಿ ಲಾಕ್ ಇರುತ್ತೆ, ಸಿಂಪಲ್ ಆಗಿ ಈ ಲಾಕ್ ಟು ಲಾಕ್ ಈ ಎಡ್ಜು ಕನೆಕ್ಟ್ ಮಾಡೋದು. ಇದಾಗಿದೆಯಾ ಅಷ್ಟೇ, ಕನೆಕ್ಟೆಡ್. ಏನಿಲ್ಲ ಜಾಸ್ತಿ, ಏನು ನಿಮಗೂ ತಲೆ ನೋವಿಲ್ಲ, ಏನಿಲ್ಲ, ತುಂಬ ಈಸಿಯಾಗಿ. ಪ್ಲಸ್ ಇಲ್ಲೂ ನೀವು ಕನೆಕ್ಟ್ ಮಾಡೋದು ಸಿಂಪಲ್, ಈ ಎಡ್ಜ್ ಟು ಎಡ್ಜ್ ನೋಡೋದು, ಇಲ್ಲಿ ಹಾಕೋದು ಅಷ್ಟೇ. ಸೊ ಸಿಂಪಲ್ ಆಗಿ ನಿಮ್ಗೆ ಓಪನ್ ಮಾಡೋದು, ಫಿಕ್ಸ್ ಮಾಡೋದು ಎಲ್ಲ ಈಸಿ ಇರುತ್ತೆ. ಪ್ಲಸ್ ಒಂದು ನಿಮಿಷ, ಇಲ್ಲಿ ಫ್ರಂಟ್ ಗ್ಲಾಸ್ ಓಪನ್ ಕರೆಕ್ಟು ಫಿಕ್ಸ್ ಆಗಲಿಲ್ಲ, ಅಷ್ಟೇ ಸಿಂಪಲ್ ಆಗಿರುತ್ತೆ. ಟೆಂಪರ್ಡ್ ಗ್ಲಾಸ್ನು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ನಾರ್ಮಲ್ ಟೆಂಪರ್ಡ್ ಗ್ಲಾಸ್ ಥರ ಇಲ್ಲ, ಕೆಲವು 3-4 ಸಾವಿರ ರೂಪಾಯಿ ಇನ್ನೂ ಕಮ್ಮಿ ಆಗುತ್ತೆ. ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ. ಸೊ ಇದಿದೆ ಸ್ಪೆಷಲಿ. ಮಾನಿಟರು ಫಸ್ಟು 1080p ಮಾನಿಟರ್ ತೊಗೊಂಡ್ರು, ಬಟ್ ಏನಿದೆ ಅಂದರೆ ಸ್ವಲ್ಪ ವೈಟ್ ಬಿಲ್ಡ್ ಇತ್ತು ತಾನೆ. ಸರ್ ಮೈಂಡ್ ಚೇಂಜ್ ಮಾಡಿದ್ರು, ಏನಕ್ಕೆ ನಾವು 1080pಗೆ ಹೋಗೋಣ, ಮಾನಿಟರ್ 2K ತೊಗೊಳ್ಳೋಣ. ಸೊ ಮಾನಿಟರ್ ಈ ಪಿ ಸಿಗೂ ನಾನು 2K ರಿಕಮೆಂಡ್ ಮಾಡಲ್ಲ. ಬಟ್ ಫಾದರ್ ಹೇಳಿದ್ರು, ಇವತ್ತಿಲ್ಲ ಅಂದರೆ ನಾಳೆ ದಿನ ಮತ್ತೆ ಮಾನಿಟರ್ ಚೇಂಜ್ ಮಾಡೋಕ್ಕಾಗಲ್ಲ. ಗ್ರಾಫಿಕ್ ಕಾರ್ಡ್ ಏನಾದರೂ ಅಪ್ಗ್ರೇಡ್ ಮಾಡೋದನ್ನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬೇಕಾಗಿದೆ. ಸೊ 2K 180 Hz IPS ಪ್ಯಾನಲ್, ವೈಟ್ ಬ್ಯಾಕ್ಗ್ರೌಂಡ್ದು, ನೀವು ಗೀಗಾಬೈಟ್ ಬೇಕಂದ್ರೆ ಗೀಗಾಬೈಟ್, MSI ಎನಿಥಿಂಗ್ ನೀವು ಮಾನಿಟರ್ ಒಂದು ಚೂಸ್ ಮಾಡ್ಬೋದು. ಕೀಬೋರ್ಡನ್ನು ನಾನು ಬ್ರದರ್ ಕೊಟ್ಟಿದ್ದೀನಿ. ಸೊ ಫೈರ್ಫ್ಲೈ ಮೆಕ್ಯಾನಿಕಲ್ ಕೀಬೋರ್ಡ್, ಬ್ಲೂ ಸ್ವಿಚಸ್, ರೆಡ್ ಸ್ವಿಚಸ್ 2 ಥರ ಬರುತ್ತೆ. ಆ್ಯಂಡ್ ಪರ್ ಕೀ RGB ಇರುತ್ತೆ. ತುಂಬ ಚೆನ್ನಾಗಿದೆ ಕೀಬೋರ್ಡ್. ಓಕೆ, ಸೊ ಈ ಪ್ರೈಸ್ ಟು ಪರ್ಫಾರ್ಮೆನ್ಸ್ 1 ಲಕ್ಷಕ್ಕಿಂತ ಮೇಲೆ ಬಜೆಟ್ ಹೋಗುತ್ತೆ. ಆಲ್ಮೋಸ್ಟ್ 1,10,15 ವರ್ಕ್ ಈ ಬಜೆಟ್ ಆಗಿದೆ. ಎಲ್ಲ ನಿಮಗೂ ಕಂಪೋನೆಂಟ್ಸ್, ನಿಮಗೂ ಪಾರ್ಟ್ಸ್ ಬೇಕಾದ್ರೂ ಸಿಗುತ್ತೆ ನಮ್ಮಲ್ಲಿ. ನಾವು ಫ್ರೀ ಆಫ್ ಕಾಸ್ಟ್, ಬಿಲ್ಡ್ಗೆ ಏನು ಚಾರ್ಜಸ್ ತಗೊಳ್ಳಲ್ಲ. ಆ್ಯಂಡ್ ನಿಮ್ಮ ಮುಂದೆನೇ ಎಲ್ಲ ಒಂದು ಪಾರ್ಟ್ ಆಗಿ ಬಿಲ್ಡ್ ಆಗುತ್ತೆ. ಸೊ ಬಿಲ್ಡ್ ಎಲ್ಲ ನಿಮ್ಮ ಮುಂದೆನೇ ಆಗಿದೆ ತಾನೆ? ಹೌದು. ತುಂಬಾ ನೀವು ಖುಷಿಯಾಗಿದ್ದೀರಾ? ಸೊ ಇನ್ನೊಂದು, ನಮ್ದು ಏನು ಪ್ರಾಬ್ಲಮ್ ಬರಲ್ಲ, ಬಂದ್ರೆ ನೀವು ತಗೊಂಡ್ ಬನ್ನಿ, ನಮ್ಮ ಕಡೆಯಿಂದ ವಾರಂಟಿ ಸಪೋರ್ಟ್ ಎಲ್ಲ ಇರುತ್ತೆ. ಆ್ಯಂಡ್ ಬೇರೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಆ ಥರ ಏನಿಲ್ಲ. ಏನು ಡೌಟ್ಸ್ ಇಲ್ವಾ? ಓಕೆ, ಏನು ಡೌಟ್ಸ್ ಇದ್ರು ನನ್ನ ನಂಬರ್ ನಿಮ್ಗೆ ಕೊಟ್ಟಿದ್ದೀನಿ, ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಿಂಪಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ, ಏನು ಜಾಸ್ತಿ ಎಡಿಟಿಂಗ್ ಏನಿರಲ್ಲ, ನ್ಯಾಚುರಲ್ ಆಗಿ ನಾವು ವಿಡಿಯೋ ರೆಕಾರ್ಡ್ ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ. ಕಸ್ಟಮರ್ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಟೋಟಲಿ, ಈಗ ನಿಜ ಹೇಳ್ಬೇಕಂದ್ರೆ ನಾನು 2-3 ಅವರ್ಸ್ ಇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಿದೆ. ಇವತ್ತು ಅಷ್ಟು ರಶ್ ಇರಲಿಲ್ಲ. ಸೊ ಇವ್ರಿಗೆ ಒಂದು ಪಿನ್ ಟು ಪಿನ್ ನಾವು ಏನೇನಿತ್ತು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ಟು ಎಲ್ಲ ನಾವು ಮಾಡಿದ್ವಿ. ಸೊ ನಿಮಗೂ ಏನಾದರೂ ಈ PC ಬಿಲ್ಡ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ, ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಅದಕ್ಕೇನು ಚಾರ್ಜಸ್ ಇರಲ್ಲ. ಬಿಲ್ಡ್ ಎಲ್ಲ ನಿಮ್ಮ ಮುಂದೆ ಮಾಡ್ಕೊಡ್ತೀವಿ. ಮಿನಿಮಲ್ ಮಾರ್ಜಿನಲ್ಲಿ ನಮ್ಮದು ಪ್ರಾಫಿಟ್ ಇಟ್ಕೊಂಡು ನೀವು ಕೊಡ್ತೀವಿ. ಸೊ ಈ PC ಬಂದ್ಬಿಟ್ಟು ಸ್ಪೆಷಲಿ ಯಾವ್ದು ರಿಕಮೆಂಡೆಡ್ ಇರುತ್ತಂದ್ರೆ 1080p ಲೆವೆಲ್ ಗೇಮಿಂಗ್ ಆ್ಯಂಡ್ 4K ಲೆವೆಲ್ ಎಡಿಟಿಂಗನ್ನು ನೀವು ಆರಾಮಾಗಿ ಮಾಡ್ಬೋದು. ಆ್ಯಂಡ್ ತುಂಬ ಥ್ಯಾಂಕ್ಸ್ ನೀವು ನಮ್ಮ ವಿಡಿಯೋನ ಎಂಡ್ ತನಕ ನೋಡಿರೋದಕ್ಕೂ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಗುತ್ತಾ ಇರಿ. ನಿಮ್ಗೆ ಇಂಥದ್ದು PC ಬೇಡ ಅಂದ್ರೂ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಬೇಕಾಗುತ್ತೆ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ಲಸ್ ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೀನಿ, ಏನಾದರೂ ರಾಂಗ್ ವರ್ಡ್ ಇದ್ದರೆ ಕ್ಷಮಿಸಿ, ಬಟ್ ವಿಡಿಯೋ ಖಂಡಿತವಾಗ್ಲೂ ಶೇರ್ ಮಾಡಿ.